ಸರ್ ಇಲ್ಲಿ ಬೋರ್ವೆಲ್ ಆಗ್ತಾ ಇದ್ದೀರಲ್ಲ, ಯಾವ ಉದ್ದೇಶಕ್ಕೆ ಆಗ್ತಾ ಇದ್ದೀರಾ, ಯಾರಿಗೆ ಅನುಕೂಲ ಆಗುತ್ತೆ ಸರ್ ಇಲ್ಲಿ? ನಮಸ್ಕಾರ. ನಾವು ಸನ್ಮಾನ್ಯ ಶ್ರೀ ಆರ್ ಅಶೋಕ್ರವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಈ ಭಾಗದ ಶಾಸಕರಾಗಿ ಈ ಭಾಗದಲ್ಲಿ ಸಾಕಷ್ಟು ಜನಗಳಿಗೆ ನೀರಿನ ಸಮಸ್ಯೆ ಆಗಿದ್ದು ಕುಡಿಯೋ ನೀರಿಗೆ ತುಂಬ ಹಾಹಾಕಾರ ಆಗಿರೋದ್ರಿಂದ ಸಾರ್ವಜನಿಕರು ಬಂದು ನಮ್ಮ ಶಾಸಕರ ಹತ್ರ ಅವರ ಅಳಲನ್ನು ತೋಡ್ಕೊಂಡಾಗ ಅವರಿಗೆ ಸ್ಪಂದಿಸಿ ಈ ಭಾಗದ ಜನರಿಗೆ ನೀರಿನ ಸೌಕರ್ಯ ಒದಗಿಸೋಕ್ಕೋಸ್ಕರ ಇದು ಸಾರ್ವಜನಿಕರ ಉದ್ದೇಶಕ್ಕೋಸ್ಕರ ಇದು ನೀರನ್ನ ಆಗ್ತಾ ಇರುವಂಥದ್ದು, ಬೋರ್ವೆಲ್ ಆಗ್ತಾ ಇರುವಂಥದ್ದು. ಹಾಗಾಗಿ ಸಾರ್ವಜನಿಕರು ಬಂದು ತಮ್ಮ ಅಳಲನ್ನು ತೋಡ್ಕೊಂಡಾಗ ಅವರ ಸಾರ್ವಜನಿಕರಿಗೆ ಸ್ಪಂದಿಸಿ ಈ ಭಾಗದ ಜನರಿಗೆ ನೀರಿನ ಸೌಲಭ್ಯ ಒದಗಿಸೋ ದೃಷ್ಟಿಯಿಂದ ನಮ್ಮ ಶಾಸಕರ ಅನುದಾನದಲ್ಲಿ, ಮಾನ್ಯ ಆರ್ ಅಶೋಕ್ರವರ ಅನುದಾನದಲ್ಲಿ ಈ ಜಾಗದಲ್ಲಿ ಬೋರ್ವೆಲ್ನ ಕೊರೆಸಿ ಸಾರ್ವಜನಿಕರಿಗೆ ನೀರಿನ ಬವಣೆನ ನೀಗಿಸುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ಸರ್, ನಮ್ಮ ಜೊತೆಯಲ್ಲಿ ಪತ್ರಿಕೆ ಸಮೀಕ್ಷೆ ಪ್ರಕಾರ ನಾವೆಲ್ಲ ಕಡೆನೂ ಓಟ್ ಬಂದಿದ್ದೀವಿ, ಎಲ್ಲ ಕ್ಷೇತ್ರದಲ್ಲೂ. ಆದರೆ ಈ ಕ್ಷೇತ್ರದಲ್ಲಿ ನೀವೇನಾಗಿದ್ದೀರಾ ಸರ್? ನಾವು ಈ ಭಾಗದಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಮಂಡಲದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಾವು ಮಾನ್ಯ ಆರ್ ಅಶೋಕ್ರವರ ಒಂದು ಕೆಲಸ ಕಾರ್ಯಗಳಿಗೆ ಏನಿದೆ ಅವರ ಮಾರ್ಗದರ್ಶನದಂತೆ, ಅವರ ಸೂಚನೆಯಂತೆ ನಾವು ಈ ಭಾಗದಲ್ಲಿ ಕೆಲಸ ಮಾಡಿಕೊಂಡು ಒಬ್ಬರು ಕಾರ್ಯಕರ್ತರಾಗಿ ಕೆಲಸನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಇವಾಗ ಏನಂದರೆ ಎಮ್ ಎಲ್ ಎಗಳಿದ್ದರೂ ಕೂಡ ಒಂದೊಂದು ಕಡೆ ಒಂದೊಂದು ಕ್ಷೇತ್ರದಲ್ಲಿ ಲೀಡ್ರುಗಳನ್ನ ಮಾತಾಡ್ಸೋಕ್ಕಾಗಲ್ಲ. ಆ ಒಂದು ಸ್ಥಿತಿ ಇದ್ದಾಗ ತಾವು ಇಷ್ಟೊಂದು ಕಾಳಜಿ ವಹಿಸಿ ಇಲ್ಲಿ ಬೋರ್ವೆಲ್ ಹಾಕಬೇಕು, ಜನಗಳಿಗೆ ಕುಂದುಕೊರತೆ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಇದೆಯಲ್ಲ ಸರ್, ನೀವು ಏನಕ್ಕೆ ಸರ್ ಅಷ್ಟೊಂದು ಕಾಳಜಿ ವಹಿಸ್ತಾ ಇದ್ದೀರಾ? ನಮ್ಮಲ್ಲಿ ನಮ್ಮ BJPನಲ್ಲಿ ನಮ್ಮ ಕಾರ್ಯಕರ್ತರ ಒಂದು ಪದ್ಧತಿನೇ ಆಗಿ ನಮ್ಮಲ್ಲಿ ಬೂತ್ ಮಟ್ಟದಿಂದ ಹಿಡಿದು ಮಂಡಲ ಮಟ್ಟದಿಂದ ವಾರ್ಡ್ ಮಟ್ಟದಿಂದ ಹಿಡಿದು ಪ್ರತಿಯೊಬ್ಬರು ಸಹ ಜನಗಳಿಗೆ ಸ್ಪಂದಿಸುವಂಥ ಒಂದು ಕೆಲಸನ, ಯಾಕಂತಂದರೆ ನಾವು ಚುನಾವಣೆ ಸಂದರ್ಭದಲ್ಲಿ ಅವ್ರ ಹತ್ರ ಹೋಗಿ ಮತಯಾಚನೆ ಮಾಡಿರ್ತೀವಿ. ಆದ್ದರಿಂದ ಅವರ ಸಮಸ್ಯೆಗಳನ್ನ ಕೇಳಿರೋಂಥದ್ದು ನಾವು ಬೂತ್ ಮಟ್ಟದಲ್ಲಿ ನಾವು ಯಾರು ಕೆಲಸ ಮಾಡ್ತಾಯಿದ್ವಿ ಪ್ರತಿ ಮನೆಗೆ ಹೋಗಿ ಅವರ ಸಮಸ್ಯೆಗಳನ್ನ ಕೇಳಿರೋಂಥದ್ದು ನಾವು. ಹಾಗಾಗಿ ಅವ್ರ ಸಮಸ್ಯೆ ಏನಿದೆ ನಾವು ಕೇಳ್ತೀವಿ, ನಾವು ಕೇಳಿ ನಾವು ಶಾಸಕರ ಹತ್ರ ತೊಗೊಂಡೋಗಿ ಅವರ ಸಮಸ್ಯೆಗಳನ್ನ ನಾವು ಅವ್ರಿಗೆ ತಿಳಿಸೋಂಥ ಕೆಲಸ ಮಾಡ್ತೀವಿ. ಅವ್ರಿಗೆ ಯಾವುದೇ ಸಮಸ್ಯೆ ಇರಲಿ ಸ್ಪಂದಿಸುವಂಥ ಕೆಲಸ ನಾನೊಬ್ಬನೇ ಅಂತಲ್ಲ, ನಮ್ಮ ಇಡೀ BJPಯ ಪ್ರತಿಯೊಬ್ಬ ಕಾರ್ಯಕರ್ತನು ಸಹ, ತಳಮಟ್ಟದ ಕಾರ್ಯಕರ್ತರು ಸಹ ಈ ಒಂದು ಕೆಲಸ ಮಾಡುವಂಥ ಪದ್ಧತಿನ ನಮಗೆ ತಿಳಿಸ್ಕೊಟ್ಟಿರೋಂಥದ್ದು, ಅದನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಾಂ ಸರ್, ತಾವು ಮಾಡ್ದಂಗೆ ಎಲ್ಲ ಕ್ಷೇತ್ರದಲ್ಲೂ, ಎಲ್ಲ MLA ಕ್ಷೇತ್ರದಲ್ಲೂ ಅಧ್ಯಕ್ಷರು ನಿಮ್ಮ ಥರ ಇದ್ದರೆ ನಮ್ಮ ಎಲ್ಲ ಇಡೀ ಕರ್ನಾಟಕ ರಾಜ್ಯನ ಮಾದರಿ ಆಗುವಂಥ ಸ್ಥಿತಿಯಲ್ಲಿ ತುಂಬ ಬಡವರಿಗೆ ಅನುಕೂಲ ಆಗುತ್ತೆ ಸರ್. ನಿಮಗೆ ನಮ್ಮ ಪತ್ರಿಕೆ ವತಿಯಿಂದ ಧನ್ಯವಾದಗಳು ಸರ್. ಧನ್ಯವಾದ ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ಮೋಹನ್ ಅಂತ. ಹಾಂ ಸರ್. ನಾವು ಇಲ್ಲಿ BJP ವಾರ್ಡ್ ಅಧ್ಯಕ್ಷರಾಗಿದ್ದೀವಿ. BJP ವಾರ್ಡ್ ಅಧ್ಯಕ್ಷರಾಗಿದೆ ಸರ್. ಸರ್, ಇಲ್ಲಿ ಬಡವರು ಬಂದು ನಿಮ್ಮ ಹತ್ರ ಬಂದು ಅಳಲು ತೋಡ್ಕೊಂಡಾಗ ನಿಮ್ಗೇನು ಅನ್ನಿಸ್ತಾರೆ ಸರ್? ಈ ಸಲ ಕರ್ನಾಟಕವೇ ಕಂಡು ಕೇಳರಿಯದ ಒಂದು ಬರಗಾಲ ಈ ವರ್ಷ ಕಾಡಿತ್ತು ಈ ಸಲ. ಆ ವಿಷಯದಲ್ಲಿ ಬೆಂಗಳೂರಲ್ಲಿ ಕುಡಿಯೋ ನೀರಿಂದ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಟ್ಬಿಟ್ಟು ನಮ್ಮ ಹಿಂದಿನ ಸರ್ಕಾರ, ಇವಾಗಿನ ಸರ್ಕಾರ ನಮ್ಮ ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಭಾಳ ತಲೆದೋರ್ತು. ಆ ಟೈಮಲ್ಲಿ ನಮ್ಮ ಅಶೋಕ್ ಸಾಹೇಬರು ಪ್ರತಿ ಏರಿಯಾಗಳಿಗೆ, ಪ್ರತಿ ರೋಡ್ಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಆ ಟೈಮಲ್ಲಿ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ನಮ್ಮ ಏರಿಯಾಕ್ಕಿಂತ ಎಲ್ಲ ಇದಕ್ಕಿಂತ ಇಲ್ಲಿ ನಮ್ಮ ಹನುಮಂತ ರಸ್ತಮಲ್ಲಿ ಭಾಳ ಸಮಸ್ಯೆ ಇತ್ತು. ಅದಕ್ಕೋಸ್ಕರ ಫಸ್ಟ್ ಪ್ರಿಫರೆನ್ಸ್ ಇಲ್ಲಿಗೆ ಕೊಟ್ಟು ಈ ಒಂದು ರೋಡ್ನಲ್ಲಿ ಏರಿಯಾಕ್ಕೆ ಕುಡಿಯೋ ನೀರಿನ ಸಮಸ್ಯೆ ನೀಗಿಸ್ಕೋಸ್ಕರ ಅಶೋಕ್ ಸಾಹೇಬರು ಇದನ್ನು ಕಾರ್ಯನ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿ ನಮ್ಮ ಶಾಸಕರ ಅನುದಾನದಲ್ಲಿ ಈ ಬೋರ್ವೆಲ್ ಹಾಕಿಸಿ ಕುಡಿಯೋ ನೀರಿನ ಸಮಸ್ಯೆಯನ್ನು ನೀಗಿಸೋ ಕೆಲಸ ನಾವು ಮಾಡ್ತಾಯಿದ್ದೀವಿ ಸರ್. ಹಾಂ ಸರ್, ಇವತ್ತಿನ ದಿನಗಳಲ್ಲಿ ಕಾರ್ಪೊರೇಟ್ರ್ ಇಲ್ಲ, ಇವತ್ತು ಎಲೆಕ್ಷನ್ ಆಗಿಲ್ಲ, ಕಾರ್ಪೊರೇಟ್ರ್ ಆಗಿಲ್ಲ. ಕಾರ್ಪೊರೇಟ್ರ್ ಆಗದೇ ಇದ್ರೂ ಇಂಥ ಪರಿಸ್ಥಿತಿಗಳು ಎದುರಿಸ್ತಾ ಇದ್ದೀರಲ್ಲ, ಈ ಬಡವರಿಗೋಸ್ಕರ ನಿಮ್ಮ ಹೋರಾಟ, ನಿಮ್ಮ ಕ್ಷೇತ್ರ ಅಧ್ಯಕ್ಷರಾಗಿರ್ಬೋದು, ತಾವು ವಾರ್ಡ್ ಅಧ್ಯಕ್ಷರಾಗಿ ಯಾವ ವಾರ್ಡ್ ಬರುತ್ತೆ ಇದು? ಕುಮಾರಸ್ವಾಮಿ ಲೇಔಟ್ 181 ವಾರ್ಡ್ ಬರ್ತದೆ. ಹಾಂ ಸರ್. ಆ್ಯಕ್ಚುಲಿ ಇಲ್ಲಿ ಕಾರ್ಪೊರೇಟ್ರು ಹೆಚ್ಚು ಕಮ್ಮಿ 3 ವರ್ಷದಿಂದ ಕಾರ್ಪೊರೇಟ್ರ್ಗಳಿಲ್ಲ. ಆದ್ರೂ ಕಾರ್ಪೊರೇಟರ್ ಇಲ್ಲ ಅನ್ನೋದಕ್ಕೆ ಹೊರತೇನ ನಾವು ಕಾಣಿಸಿಲ್ಲ. ಏನಕ್ಕೋಸ್ಕರ ಅಂದರೆ ನಮ್ಮ ಅಶೋಕ್ ಸಾಹೇಬರು ಪ್ರತಿಯೊಬ್ಬರು ವಾರ್ಡ್ ಅಧ್ಯಕ್ಷ ಇರ್ಬೋದು, ಮಂಡಲದ ಅಧ್ಯಕ್ಷ ಇರ್ಬೋದು, ಬೂತ್ ಅಧ್ಯಕ್ಷ ಇರ್ಬೋದು, ಅವ್ರ ಕಡೆಯಿಂದ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ. ಅವರು ವಿರೋಧ ಪಕ್ಷ ನಾಯಕರಾಗಿದ್ದಾರೆ, ಇಡೀ ರಾಜ್ಯ ಓಡಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಗ್ರೌಂಡ್ ಲೆವೆಲ್ಗೆ ನಾವು ಕಾರ್ಯಕರ್ತರು ಇಳಿದು ಜನಗಳ ಸಮಸ್ಯೆ ಮಧ್ಯರಾತ್ರಿಯಲ್ಲಿ ಯಾವುದೇ ಫೋನ್ ಬಂದ್ರೂ ಇವತ್ತು ನಾವೆಲ್ಲ ಪ್ರತಿಯೊಬ್ಬರು ಕಾರ್ಯಕರ್ತರನ್ನು ಆ ಸಮಸ್ಯೆಗೆ ಹೋಗಿ ಸ್ಪಂದಿಸ್ತಾ ಇದ್ದೀವಿ. ಇದು ಆರ್ ಅಶೋಕ್ ಅವರ ಸೂಚನೆಯಂತೆ ನಾವು ಸ್ಪಂದಿಸ್ತೀವಿ. ನಾವೇನೇ ಕೆಲಸ ಮಾಡಿದ್ರು ಆರ್ ಅಶೋಕ್ ಅವರು ಅವ್ರ ಶಕ್ತಿ, ಅವರ ಇದನ್ನು ಒಪ್ಪಿಗೆ ಮೇರೆಗೆ ನಾವು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವ್ರ ಕೆಲಸನ ಪ್ರತಿಯೊಬ್ಬರು ಕಾರ್ಯಕರ್ತರು ಮಾಡ್ತಾ ಇದ್ವಿ. MLA ಸಾಹೇಬರಿಗೆ
ನಾವು ಅವರು ಮಾರ್ಗದರ್ಶನ ನೀಡಿದಾಗ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಂ ಸರ್, ಇವತ್ತು ಲೀಡ್ರುಗಳು ಕೈಗೂ ಸಿಗಲ್ಲ ಬಾಯಿಗೂ ಸಿಗಲ್ಲ. ಲೀಡ್ರುಗಳು MLA ಥರ ಆಡ್ತಾರೆ ಒಂದೊಂದು ಕ್ಷೇತ್ರದಲ್ಲಿ. ಕೇಳೋಕ್ಕೆ ಹೋದರೆ ನಮ್ಮನ್ನೇನು ಕೇಳ್ತೀರಾ ಅಂತಾರೆ. ಇವತ್ತಿನ ದಿವಸದಲ್ಲಿ ನೀವಿಬ್ಬರು ಯಾರಾದರೆ ನಿಮ್ಮ ಕ್ಷೇತ್ರದ ಅಧ್ಯಕ್ಷರು ಮತ್ತು ವಾರ್ಡ್ ಅಧ್ಯಕ್ಷರು ಇಬ್ಬರು ಇಷ್ಟು ಛಲವಾಗಿ ನಿಂತಿದ್ದೀರಾ ಅಂತಂದರೆ ನೀವು ಬಡವರ ಬಗ್ಗೆ ಎಷ್ಟು ಕಾಳಜಿ ಅಂತ ಗೊತ್ತಾಗ್ತಿದೆ ಸರ್. ತಮಗೆ ಜೊತೆಯಲ್ಲಿ ಪತ್ರಿಕೆಯಿಂದ ಧನ್ಯವಾದಗಳು ಸರ್.